ಮರ್ಮಕಲ್ ಸರ್ ಮಾತನಾಡ್ಲಿ, ಅದಾದ್ಮೇಲೆ ರಾಜಗೌಡರು ಉತ್ತರ ಕೊಡ್ಲಿ. ಮರ್ಮಕಲ್ ಸರ್, ಇವಾಗ ರಿಜ್ವಾನ್ ಅರ್ಷದ್ದು ಅಥವಾ ಸಲೀಂ ಅಹಮದ್ ಅವರು ಅಥವಾ ಈ ರೀತಿಯಲ್ಲಿ ನಾವು ಕೂಡ ಸಚಿವರಾಗಬೇಕು ಅಂತ ಹೇಳಿ ಆಕಾಂಕ್ಷೆ ಹೊಂದಿರುವವರಿಗೆ ಸಚಿವ ಸಂಪುಟಕ್ಕೆ ಎಂಟ್ರಿ ಪಡ್ಕೊಳ್ಳಿಕ್ಕೆ ಇದೊಂದು ಟಾಸ್ಕ್ ಆಗಿತ್ತು, ಅದ್ರಲ್ಲಿ ಗೆದ್ದಿದ್ದಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳ್ತೀನಿ, ಸಚಿವ ಸಂಪುಟ ಪುನಾರಚನೆ ಅನ್ನೋದು ಆಗ್ಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಹೇಳಿ. ಇಲ್ಲ ಮೇಡಮ್, ಫಸ್ಟು ನಾನು ಸ್ವಲ್ಪ ರಘು ದೊಡ್ಡೇರಿ ಮತ್ತು ನಮ್ಮ JDS ವಕ್ತಾರ ಹೇಳಿದ್ರಲ್ಲ ಅದ್ರ ಬಗ್ಗೆ ಗಮನ ಸೆಳಿತೀನಿ. ಅವರಿಗೆ ಏನು ದೊಡ್ಡ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಆಗಿದೆ ರಾಜ್ಯದಲ್ಲಿ ಅಂಥೇಳಿ ರಘು ದೊಡ್ಡೇರಿ ಹೇಳ್ತಿದ್ರು. ಅವ್ರಿಗೆ ನೆನಪಿರಲಿ, ಬೆಂಗಳೂರಾಗ ಇಂಡಸ್ಟ್ರಿಯಲಿಸ್ಟು ರೋಡಿನ ಪರಿಸ್ಥಿತಿ ಬಗ್ಗೆ ಎತ್ತಿದಾಗ ಒಬ್ಬ ಮಂತ್ರಿಗಳು ಅವ್ರಿಗೆ ಹೆದರಿಸಿದರು. ಇದು ಇಟ್ ಈಸ್ ಆನ್ ರಿಕಾರ್ಡ್. ಸೊ ಈ ತರ ಸರ್ಕಾರ ಇದೆ, ಗವರ್ನೆನ್ಸ್ ಟೋಟಲ್ ಸರ್ಕಾರದಾಗ ಏನು ನಡೀತಾ ಇದೆ ಅಂತೆಲ್ಲ ನಮಗೂ ಗೊತ್ತಾಗ್ತದೆ ರೀ. ನೀವು ರಾಜಕಾರಣಿಗಳು ನಿಮಗೆ ಗೊತ್ತಲ್ಲ, ನಮಗೂ ಗೊತ್ತಾಗ್ತದೆ ಒಂದು. ಆಮೇಲೆ ಕಾಂಗ್ರೆಸ್ನ ಈ ಪರಿಸ್ಥಿತಿ ಅನಿಶ್ಚಿತತೆಗೆ ಯಾರು ಕಾರಣ? ಕಾಂಗ್ರೆಸ್ ಹೈಕಮಾಂಡೇ ಕಾರಣ. 2 ವರ್ಷದಿಂದ ಹೇಳ್ತಾ ಇದ್ದಾರೆ, 2.5 ವರ್ಷ ಟೈಮ್ ಕೊಟ್ಟರೆ ಆಮೇಲೆ ಬದಲಾವಣೆ ಬರ್ತದೆ, ಇವತ್ತಿನ ಡೇಟಿಗೆ ಓತ್ ಟೇಕಿಂಗು, ಇನ್ನೊಂದು ಡೇಟಿಗೆ ಇದು ಸ್ವೀಕಾರ. ರೀಶೆಫಲ್ ಬಗ್ಗೆ ಈಗ ಇಶ್ಯೂ ಬರ್ತಾ ಇದೆ. ರೀಶೆಫಲ್ 3 ವರ್ಷ ಆಗಿದೆ, ಅನಿವಾರ್ಯತೆ ಇದ್ದರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಲೀಡರ್ಶಿಪ್ ನಾವು ಮೊದಲಿನಿಂದ ನೋಡೀವಿ, ಅವ್ರ ಮನಸ್ಥಿತಿ ನೋಡೀವಿ. ಹೀ ಈಸ್ ಎ ಸ್ಟೇಬಲ್ ಪರ್ಸನ್, ಏನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕಲ್ಲ, ನಿಶ್ಚಿಂತೆಯಾಗಿರ್ತಾರೆ. ಅವ್ರ ಲೀಡರ್ಶಿಪ್ಪಿಗೆ ಯಾವುದೇ ಯಾರು ಕ್ವಶನ್ ಮಾಡಲ್ಲ, ಯಾವುದು ಇದೂ ಇಲ್ಲ. ಯಾಕೆಂದರೆ ಹೈಕಮಾಂಡ್ ಕೂಡ ಅಂಥ ಪರಿಸ್ಥಿತಿಯಲ್ಲ ಸಿದ್ದರಾಮಯ್ಯ ಅಂಥ ನಾಯಕರ ವಿರುದ್ಧ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಅಥವಾ ಅವರಿಗೆ ಇದರಿಂದ ಅಧಿಕಾರದಿಂದ ತೆಗೆಯೋಕ್ಕೆ ಶಕ್ತಿ ಇಲ್ಲ. ಇದು ಮೂಲ ಪ್ರಶ್ನೆ. ನೀವು ನಾನು DK ಶಿವಕುಮಾರ್ CM ಆಗಬಾರ್ದು ಅಂತೇನಿಲ್ಲ, CM ಆಗಿದ್ರೆ ಅವ್ರ ಪಕ್ಷದಾಗ ಅವ್ರು ಆಗಲಿ. ಬಟ್ ಆದರೆ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಅಂದರೆ, ಸಿದ್ದರಾಮಯ್ಯನಂಥ ನಾಯಕರಿಗೆ ಎತ್ತಂಗಡಿ ಮಾಡೋಕ್ಕೆ ಆ ಪರಿಸ್ಥಿತಿ ಯಾರ ಹತ್ರ ಇಲ್ಲ, ಆ ಡಿಸಿಷನ್ ತೊಗೋಕ್ಕೂ ಯಾರ ಕಾರಣ ಇಲ್ಲ. ಈವನ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ, ಅವರಿಗೂ ಕೂಡ ಆ ಶಕ್ತಿ ಇಲ್ಲ. ಮರ್ಮಕಲ್ ಸರ್ ಮಾತನಾಡ್ಲಿ, ಅದಾದ್ಮೇಲೆ ರಾಜಗೌಡರು ಉತ್ತರ ಕೊಡ್ಲಿ. ಮರ್ಮಕಲ್ ಸರ್, ಇವಾಗ ರಿಜ್ವಾನ್ ಅರ್ಷದ್ದು ಅಥವಾ ಸಲೀಂ ಅಹಮದ್ ಅವರು ಅಥವಾ ಈ ರೀತಿಯಲ್ಲಿ ನಾವು ಕೂಡ ಸಚಿವರಾಗಬೇಕು ಅಂತ ಹೇಳಿ ಆಕಾಂಕ್ಷೆ ಹೊಂದಿರುವವರಿಗೆ ಸಚಿವ ಸಂಪುಟಕ್ಕೆ ಎಂಟ್ರಿ ಪಡ್ಕೊಳ್ಳಿಕ್ಕೆ ಇದೊಂದು ಟಾಸ್ಕ್ ಆಗಿತ್ತು, ಅದ್ರಲ್ಲಿ ಗೆದ್ದಿದ್ದಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳ್ತೀನಿ, ಸಚಿವ ಸಂಪುಟ ಪುನಾರಚನೆ ಅನ್ನೋದು ಆಗ್ಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಹೇಳಿ. ಇಲ್ಲ ಮೇಡಮ್, ಫಸ್ಟು ನಾನು ಸ್ವಲ್ಪ ರಘು ದೊಡ್ಡೇರಿ ಮತ್ತು ನಮ್ಮ JDS ವಕ್ತಾರ ಹೇಳಿದ್ರಲ್ಲ ಅದ್ರ ಬಗ್ಗೆ ಗಮನ ಸೆಳಿತೀನಿ. ಅವರಿಗೆ ಏನು ದೊಡ್ಡ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಆಗಿದೆ ರಾಜ್ಯದಲ್ಲಿ ಅಂಥೇಳಿ ರಘು ದೊಡ್ಡೇರಿ ಹೇಳ್ತಿದ್ರು. ಅವ್ರಿಗೆ ನೆನಪಿರಲಿ, ಬೆಂಗಳೂರಾಗ ಇಂಡಸ್ಟ್ರಿಯಲಿಸ್ಟು ರೋಡಿನ ಪರಿಸ್ಥಿತಿ ಬಗ್ಗೆ ಎತ್ತಿದಾಗ ಒಬ್ಬ ಮಂತ್ರಿಗಳು ಅವ್ರಿಗೆ ಹೆದರಿಸಿದರು. ಇದು ಇಟ್ ಈಸ್ ಆನ್ ರಿಕಾರ್ಡ್. ಸೊ ಈ ತರ ಸರ್ಕಾರ ಇದೆ, ಗವರ್ನೆನ್ಸ್ ಟೋಟಲ್ ಸರ್ಕಾರದಾಗ ಏನು ನಡೀತಾ ಇದೆ ಅಂತೆಲ್ಲ ನಮಗೂ ಗೊತ್ತಾಗ್ತದೆ ರೀ. ನೀವು ರಾಜಕಾರಣಿಗಳು ನಿಮಗೆ ಗೊತ್ತಲ್ಲ, ನಮಗೂ ಗೊತ್ತಾಗ್ತದೆ ಒಂದು. ಆಮೇಲೆ ಕಾಂಗ್ರೆಸ್ನ ಈ ಪರಿಸ್ಥಿತಿ ಅನಿಶ್ಚಿತತೆಗೆ ಯಾರು ಕಾರಣ? ಕಾಂಗ್ರೆಸ್ ಹೈಕಮಾಂಡೇ ಕಾರಣ. 2 ವರ್ಷದಿಂದ ಹೇಳ್ತಾ ಇದ್ದಾರೆ, 2.5 ವರ್ಷ ಟೈಮ್ ಕೊಟ್ಟರೆ ಆಮೇಲೆ ಬದಲಾವಣೆ ಬರ್ತದೆ, ಇವತ್ತಿನ ಡೇಟಿಗೆ ಓತ್ ಟೇಕಿಂಗು, ಇನ್ನೊಂದು ಡೇಟಿಗೆ ಇದು ಸ್ವೀಕಾರ. ರೀಶೆಫಲ್ ಬಗ್ಗೆ ಈಗ ಇಶ್ಯೂ ಬರ್ತಾ ಇದೆ. ರೀಶೆಫಲ್ 3 ವರ್ಷ ಆಗಿದೆ, ಅನಿವಾರ್ಯತೆ ಇದ್ದರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಲೀಡರ್ಶಿಪ್ ನಾವು ಮೊದಲಿನಿಂದ ನೋಡೀವಿ, ಅವ್ರ ಮನಸ್ಥಿತಿ ನೋಡೀವಿ. ಹೀ ಈಸ್ ಎ ಸ್ಟೇಬಲ್ ಪರ್ಸನ್, ಏನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕಲ್ಲ, ನಿಶ್ಚಿಂತೆಯಾಗಿರ್ತಾರೆ. ಅವ್ರ ಲೀಡರ್ಶಿಪ್ಪಿಗೆ ಯಾವುದೇ ಯಾರು ಕ್ವಶನ್ ಮಾಡಲ್ಲ, ಯಾವುದು ಇದೂ ಇಲ್ಲ. ಯಾಕೆಂದರೆ ಹೈಕಮಾಂಡ್ ಕೂಡ ಅಂಥ ಪರಿಸ್ಥಿತಿಯಲ್ಲ ಸಿದ್ದರಾಮಯ್ಯ ಅಂಥ ನಾಯಕರ ವಿರುದ್ಧ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಅಥವಾ ಅವರಿಗೆ ಇದರಿಂದ ಅಧಿಕಾರದಿಂದ ತೆಗೆಯೋಕ್ಕೆ ಶಕ್ತಿ ಇಲ್ಲ. ಇದು ಮೂಲ ಪ್ರಶ್ನೆ.
ನೀವು ನಾನು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬಾರ್ದು ಅಂತೇನಿಲ್ಲ, ಸಿ ಎಮ್ ಆಗಿದ್ರೆ ಅವ್ರ ಪಕ್ಷದಾಗ ಅವ್ರು ಆಗಲಿ. ಬಟ್ ಆದರೆ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಅಂದರೆ ಸಿದ್ದರಾಮಯ್ಯನಂಥ ನಾಯಕರಿಗೆ ಎತ್ತಂಗಡಿ ಮಾಡೋಕ್ಕೆ ಆ ಪರಿಸ್ಥಿತಿ ಯಾರ ಹತ್ರ ಇಲ್ಲ, ಆ ಡಿಸಿಷನ್ ತೊಗೋಕ್ಕೂ ಯಾರ ಕಾರಣ ಇಲ್ಲ. ಈವನ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರಿಗೂ ಕೂಡ ಆ ಶಕ್ತಿ ಇಲ್ಲ. ಮರ್ಮಕಲ್ ಸರ್ ಮಾತನಾಡ್ಲಿ, ಅದಾದ್ಮೇಲೆ ರಾಜಗೌಡರು ಉತ್ತರ ಕೊಡ್ಲಿ. ಮರ್ಮಕಲ್ ಸರ್, ಇವಾಗ ರಿಜ್ವಾನ್ ಅರ್ಷದ್ದು ಅಥವಾ ಸಲೀಂ ಅಹಮದ್ ಅವರು ಅಥವಾ ಈ ರೀತಿಯಲ್ಲಿ ನಾವು ಕೂಡ ಸಚಿವರಾಗಬೇಕು ಅಂತ ಹೇಳಿ ಆಕಾಂಕ್ಷೆ ಹೊಂದಿರುವವರಿಗೆ ಸಚಿವ ಸಂಪುಟಕ್ಕೆ ಎಂಟ್ರಿ ಪಡ್ಕೊಳ್ಳಿಕ್ಕೆ ಇದೊಂದು ಟಾಸ್ಕ್ ಆಗಿತ್ತು, ಅದರಲ್ಲಿ ಗೆದ್ದಿದ್ದಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳ್ತೀನಿ, ಸಚಿವ ಸಂಪುಟ ಪುನಾರಚನೆ ಅನ್ನೋದು ಆಗ್ಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಹೇಳಿ. ಇಲ್ಲ ಮೇಡಮ್, ಫಸ್ಟು ನಾನು ಸ್ವಲ್ಪ ರಘು ದೊಡ್ಡೇರಿ ಮತ್ತು ನಮ್ಮ JDS ವಕ್ತಾರ ಹೇಳಿದ್ರಲ್ಲ ಅದ್ರ ಬಗ್ಗೆ ಗಮನ ಸೆಳಿತೀನಿ ಅವ್ರಿಗೆ. ಏನು ದೊಡ್ಡ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಆಗಿದೆ ರಾಜ್ಯದಲ್ಲಿ ಅಂಥೇಳಿ ರಘು ದೊಡ್ಡೇರಿ ಹೇಳ್ತಿದ್ರು. ಅವ್ರಿಗೆ ನೆನಪಿರಲಿ, ಬೆಂಗಳೂರಾಗ ಇಂಡಸ್ಟ್ರಿಯಲಿಸ್ಟು ರೋಡಿನ ಪರಿಸ್ಥಿತಿ ಬಗ್ಗೆ ಎತ್ತಿದಾಗ ಒಬ್ಬ ಮಂತ್ರಿಗಳು ಅವ್ರಿಗೆ ಹೆದರಿಸಿದರು. ಇದು ಇಟ್ ಈಸ್ ಆನ್ ರಿಕಾರ್ಡ್. ಸೊ ಈ ತರ ಸರ್ಕಾರ ಇದೆ, ಗವರ್ನೆನ್ಸ್ ಟೋಟಲ್ ಸರ್ಕಾರದಾಗ ಏನು ನಡೀತಾ ಇದೆ ಅಂತೆಲ್ಲ ನಮಗೂ ಗೊತ್ತಾಗ್ತದ್ರಿ. ನೀವು ರಾಜಕಾರಣಿಗಳು ನಿಮಗೆ ಗೊತ್ತಲ್ಲ, ನಮಗೂ ಗೊತ್ತಾಗ್ತದೆ ಒಂದು. ಆಮೇಲೆ ಕಾಂಗ್ರೆಸ್ನ ಈ ಪರಿಸ್ಥಿತಿ ಅನಿಶ್ಚಿತತೆಗೆ ಯಾರು ಕಾರಣ? ಕಾಂಗ್ರೆಸ್ ಹೈಕಮಾಂಡೇ ಕಾರಣ. 2 ವರ್ಷದಿಂದ ಹೇಳ್ತಾ ಇದ್ದಾರೆ, 2.5 ವರ್ಷ ಟೈಮ್ ಕೊಟ್ಟರೆ ಆಮೇಲೆ ಬದಲಾವಣೆ ಬರ್ತದೆ, ಇವತ್ತಿನ ಡೇಟಿಗೆ ಓತ್ ಟೇಕಿಂಗು, ಇನ್ನೊಂದು ಡೇಟಿಗೆ ಇದು ಸ್ವೀಕಾರ. ರೀಶೆಫಲ್ ಬಗ್ಗೆ ಈಗ ಇಶ್ಯೂ ಬರ್ತಾ ಇದೆ. ರೀಶೆಫಲ್ 3 ವರ್ಷ ಆಗಿದೆ, ಅನಿವಾರ್ಯತೆ ಇದ್ದರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಲೀಡರ್ಶಿಪ್ ನಾವು ನೋಡಿವಿ, ಮೊದಲಿನಿಂದ ನೋಡೀವಿ, ಅವ್ರ ಮನಸ್ಥಿತಿ ನೋಡೀವಿ. ಹೀ ಈಸ್ ಎ ಸ್ಟೇಬಲ್ ಪರ್ಸನ್, ಏನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕಲ್ಲ, ನಿಶ್ಚಿಂತೆಯಾಗಿರ್ತಾರೆ. ಅವ್ರ ಲೀಡರ್ಶಿಪ್ಪಿಗೆ ಯಾವುದೇ ಯಾರು ಕ್ವಶನ್ ಮಾಡಲ್ಲ, ಯಾವುದು ಇದೂ ಇಲ್ಲ. ಯಾಕಂದರೆ ಹೈಕಮಾಂಡ್ ಕೂಡ ಅಂಥ ಪರಿಸ್ಥಿತಿಯಲ್ಲ ಸಿದ್ದರಾಮಯ್ಯ ಅಂಥ ನಾಯಕರ ವಿರುದ್ಧ ಆ್ಯಕ್ಷನ್ ತೊಗೊಳಕ್ಕೆ ಅಥವಾ ಅವರಿಗೆ ಇದರಿಂದ ಅಧಿಕಾರದಿಂದ ತೆಗೆಯೋಕ್ಕೆ ಶಕ್ತಿ ಇಲ್ಲ. ಇದು ಮೂಲ ಪ್ರಶ್ನೆ. ನೀವು ನಾನು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬಾರ್ದು ಅಂತೇನಿಲ್ಲ, ಸಿ ಎಮ್ ಆಗಿದ್ರೆ ಅವ್ರ ಪಕ್ಷದಾಗ ಅವ್ರು ಆಗಲಿ. ಬಟ್ ಆದರೆ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಅಂದರೆ ಸಿದ್ದರಾಮಯ್ಯನಂಥ ನಾಯಕರಿಗೆ ಎತ್ತಂಗಡಿ ಮಾಡೋಕ್ಕೆ ಆ ಪರಿಸ್ಥಿತಿ ಯಾರ ಹತ್ರ ಇಲ್ಲ, ಆ ಡಿಸಿಷನ್ ತೊಗೋಕ್ಕೂ ಯಾರ ಕಾರಣ ಇಲ್ಲ. ಈವನ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರಿಗೂ ಕೂಡ ಆ ಶಕ್ತಿ ಇಲ್ಲ. ಮರ್ಮಕಲ್ ಸರ್ ಮಾತನಾಡ್ಲಿ, ಅದಾದ್ಮೇಲೆ ರಾಜಗೌಡರು ಉತ್ತರ ಕೊಡ್ಲಿ. ಮರ್ಮಕಲ್ ಸರ್, ಇವಾಗ ರಿಜ್ವಾನ್ ಅರ್ಷದ್ದು ಅಥವಾ ಸಲೀಂ ಅಹಮದ್ ಅವರು ಅಥವಾ ಈ ರೀತಿಯಲ್ಲಿ ನಾವು ಕೂಡ ಸಚಿವರಾಗಬೇಕು ಅಂತ ಹೇಳಿ ಆಕಾಂಕ್ಷೆ ಹೊಂದಿರುವವರಿಗೆ ಸಚಿವ ಸಂಪುಟಕ್ಕೆ ಎಂಟ್ರಿ ಪಡ್ಕೊಳ್ಳಿಕ್ಕೆ ಇದೊಂದು ಟಾಸ್ಕ್ ಆಗಿತ್ತು, ಅದರಲ್ಲಿ ಗೆದ್ದಿದ್ದಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳ್ತೀನಿ, ಸಚಿವ ಸಂಪುಟ ಪುನಾರಚನೆ ಅನ್ನೋದು ಆಗ್ಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಹೇಳಿ. ಇಲ್ಲ ಮೇಡಮ್, ಫಸ್ಟು ನಾನು ಸ್ವಲ್ಪ ರಘು ದೊಡ್ಡೇರಿ ಮತ್ತು ನಮ್ಮ JDS ವಕ್ತಾರ ಹೇಳಿದ್ರಲ್ಲ ಅದ್ರ ಬಗ್ಗೆ ಗಮನ ಸೆಳಿತೀನಿ ಅವ್ರಿಗೆ. ಏನು ದೊಡ್ಡ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಆಗಿದೆ ರಾಜ್ಯದಲ್ಲಿ ಅಂಥೇಳಿ ರಘು ದೊಡ್ಡೇರಿ ಹೇಳ್ತಿದ್ರು. ಅವ್ರಿಗೆ ನೆನಪಿರಲಿ, ಬೆಂಗಳೂರಾಗ ಇಂಡಸ್ಟ್ರಿಯಲಿಸ್ಟು ರೋಡಿನ ಪರಿಸ್ಥಿತಿ ಬಗ್ಗೆ ಎತ್ತಿದಾಗ ಒಬ್ಬ ಮಂತ್ರಿಗಳು ಅವ್ರಿಗೆ ಹೆದರಿಸಿದರು. ಇದು ಇಟ್ ಈಸ್ ಆನ್ ರಿಕಾರ್ಡ್. ಸೊ ಈ ತರ ಸರ್ಕಾರ ಇದೆ, ಗವರ್ನೆನ್ಸ್ ಟೋಟಲ್ ಸರ್ಕಾರದಾಗ ಏನು ನಡೀತಾ ಇದೆ ಅಂತೆಲ್ಲ ನಮಗೂ ಗೊತ್ತಾಗ್ತದ್ರಿ. ನೀವು ರಾಜಕಾರಣಿಗಳು ನಿಮಗೆ ಗೊತ್ತಲ್ಲ, ನಮಗೂ ಗೊತ್ತಾಗ್ತದೆ ಒಂದು. ಆಮೇಲೆ ಕಾಂಗ್ರೆಸ್ನ ಈ ಪರಿಸ್ಥಿತಿ ಅನಿಶ್ಚಿತತೆಗೆ ಯಾರು ಕಾರಣ? ಕಾಂಗ್ರೆಸ್ ಹೈಕಮಾಂಡೇ ಕಾರಣ. 2 ವರ್ಷದಿಂದ ಹೇಳ್ತಾ ಇದ್ದಾರೆ, 2.5 ವರ್ಷ ಟೈಮ್ ಕೊಟ್ಟರೆ ಆಮೇಲೆ ಬದಲಾವಣೆ ಬರ್ತದೆ, ಇವತ್ತಿನ ಡೇಟಿಗೆ ಓತ್ ಟೇಕಿಂಗು, ಇನ್ನೊಂದು ಡೇಟಿಗೆ ಇದು ಸ್ವೀಕಾರ. ರೀಶೆಫಲ್ ಬಗ್ಗೆ ಈಗ ಇಶ್ಯೂ ಬರ್ತಾ ಇದೆ. ರೀಶೆಫಲ್ 3 ವರ್ಷ ಆಗಿದೆ, ಅನಿವಾರ್ಯತೆ ಇದ್ದರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಲೀಡರ್ಶಿಪ್ ನಾವು ನೋಡೀವಿ, ಮೊದಲಿನಿಂದ ನೋಡೀವಿ, ಅವ್ರ ಮನಸ್ಥಿತಿ ನೋಡೀವಿ. ಹೀ ಈಸ್ ಎ ಸ್ಟೇಬಲ್ ಪರ್ಸನ್, ಏನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕಲ್ಲ,
ನಿಶ್ಚಿಂತೆಯಾಗಿರ್ತಾರೆ. ಅವ್ರ ಲೀಡರ್ಶಿಪ್ಪಿಗೆ ಯಾವುದೇ ಯಾರು ಕ್ವಶನ್ ಮಾಡಲ್ಲ, ಯಾವುದು ಇದೂ ಇಲ್ಲ. ಯಾಕಂದರೆ ಹೈಕಮಾಂಡ್ ಕೂಡ ಅಂಥ ಪರಿಸ್ಥಿತಿಯಲ್ಲ ಸಿದ್ದರಾಮಯ್ಯ ಅಂಥ ನಾಯಕರ ವಿರುದ್ಧ ಆ್ಯಕ್ಷನ್ ತೊಗೊಳಕ್ಕೆ ಅಥವಾ ಅವರಿಗೆ ಇದರಿಂದ ಅಧಿಕಾರದಿಂದ ತೆಗೆಯೋಕ್ಕೆ ಶಕ್ತಿ ಇಲ್ಲ. ಇದು ಮೂಲ ಪ್ರಶ್ನೆ. ನೀವು ನಾನು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬಾರ್ದು ಅಂತೇನಿಲ್ಲ, ಸಿ ಎಮ್ ಆಗಿದ್ರೆ ಅವ್ರ ಪಕ್ಷದಾಗ ಅವ್ರು ಆಗಲಿ. ಬಟ್ ಆದರೆ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಅಂದರೆ ಸಿದ್ದರಾಮಯ್ಯನಂಥ ನಾಯಕರಿಗೆ ಎತ್ತಂಗಡಿ ಮಾಡೋಕ್ಕೆ ಆ ಪರಿಸ್ಥಿತಿ ಯಾರ ಹತ್ರ ಇಲ್ಲ, ಆ ಡಿಸಿಷನ್ ತೊಗೋಕ್ಕೂ ಯಾರ ಕಾರಣ ಇಲ್ಲ. ಈವನ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರಿಗೂ ಕೂಡ ಆ ಶಕ್ತಿ ಇಲ್ಲ.